ಹಾಯ್, ನಮಸ್ಕಾರ. ಲಕ್ಷ್ಮೀ ಬಾರಮ್ಮ ಸೆಲ್ನಲ್ಲಿ ಸಂಚಿಕೆ 420ರಲ್ಲಿ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಲಕ್ಷ್ಮಿ ಕಾವೇರಿ ರೂಮಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದ ತಕ್ಷಣ ಅವಳ ರೂಮಿಗೆ ಅವಳು ಬರ್ತಾಳೆ. ಬಂದ ತಕ್ಷಣ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ, ಏನಿದು ಈ ರೀತಿ ಗಡಿಬಿಡಿ ಆಗಿದೆಯಲ್ಲ, ಏನೋ ಇಲ್ಲಿ ಸಮಸ್ಯೆ ಇದೆಯಲ್ಲ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅಲ್ಲಿ ಕೂತ್ಕೊಂಡಿರ್ತಾಳೆ. ಈ ರೀತಿ ಎಲ್ಲ ಆಗ್ತಿದೆಯಲ್ಲ, ಏನಿದು ಅಂತ ಅದ್ರ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತಾ ಇರ್ತಾಳೆ. ತಕ್ಷಣ ಅಲ್ಲಿ ವೈಷ್ಣವ್ ಕೂಡ ಅಲ್ಲಿಗೆ ಬರ್ತಾನೆ. ಓ ಸಾರಿ, ನಿಮ್ಗೆ ಊಟಕ್ಕೆ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡ್ಬಿಟ್ಟೆ ಅಂತ. ಇಲ್ಲಿ ವೈಷ್ಣವ್ ಮತ್ತೆ ಲಕ್ಷ್ಮಿ ಇಬ್ರು ಸೇರಿ ಕೀರ್ತಿ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಫಸ್ಟ್ ನನಗೆ ಪ್ರೀತಿ ಕೊಟ್ಟಿದ್ದೆ ಕೀರ್ತಿ, ಅದಾದ್ಮೇಲೆ ಅವಳ ಕಡೆಯಿಂದ ನೀನ್ ಸಿಕ್ಕಿದ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ, ಹೌದು, ಅದಕ್ಕೋಸ್ಕರ ಆದ್ರೂ ನಾನು ಅವಳ ನಿಜಾಂಶ ನಾನು ಹುಡುಕ್ಲೇಬೇಕು. ಅದಕ್ಕೋಸ್ಕರ ನಾನು ಮೊಬೈಲನ್ನ ಎಲ್ಲ ಸೀಕ್ರೆಟ್ ಅಲ್ಲಿ ಇಟ್ಕೊಂಡಿದ್ದೆ. ಬಟ್ ಆದ್ರೆ ಅತ್ತೆ ಈ ರೀತಿ ಎಲ್ಲ ಮಾಡಿದ್ರು ಅಂತೆಲ್ಲ ಹೇಳ್ತಾಳೆ. ಆದ್ರೆ ವೈಷ್ಣವ್, ಇಲ್ಲ ಲಕ್ಷ್ಮಿ ಅವರೇ, ಅಮ್ಮ ಫೋನ್ ತಗೊಂಡಿಲ್ಲ ಅಂತ ಹೇಳಿದ್ರಲ್ಲ, ಮತ್ತೆ ಯಾಕೆ ವಿಷಯ ಮಾತಾಡ್ತೀಯಾ ಅಂತೆಲ್ಲ ಹೇಳ್ತಾರೆ. ಬಟ್ ಆದ್ರೆ ಅವಳು ನಂಬೋದೇ ಇಲ್ಲ, ಸುಮ್ಮನೆ ಆಗ್ತಾಳೆ. ಅಲ್ಲಿಂದ ಇಬ್ರು ಎದ್ದೋಗಿ ಮಲಗ್ಬೇಕಂತ ಹೋಗ್ತಾರೆ. ಇಬ್ರು ಕೂಡ ಮಲಗ್ತಾರೆ. ಆದ್ರೆ ಲಕ್ಷ್ಮಿ ಮಾತ್ರ ಅದೇ ಯೋಚನೆ ಆಗಿರುತ್ತೆ, ನಾನು ಮಾತ್ರ ಅತ್ತೆ ನಂಬೋದಿಲ್ಲ ಅಂತ ಅವಳ ಮನಸ್ಸಲ್ಲೇ ಅಂದ್ಕೊಂಡು ಅವಳು ಕೂಡ ಮಲಗ್ತಾಳೆ. ಟೈಮ್ ಆಲ್ರೆಡಿ ಅಲ್ಲಿ 12 ಗಂಟೆ ಆಗಿರುತ್ತೆ. ಬಟ್ ಲಕ್ಷ್ಮಿಗೆ ಇಲ್ಲಿ ನಿದ್ದೆ ಬಂದಿರೋದಿಲ್ಲ. ಯಾಕಂದ್ರೆ ಡೈರಿಯಲ್ಲಿ ಏನು ಚೆಕ್ ಮಾಡಬೇಕು ಅನ್ನೋ ಮನಸ್ಸಲ್ಲಿ ಇರುತ್ತೆ. ಅದಕ್ಕೋಸ್ಕರ ಅವಳು ಮಲಗೋದಿಲ್ಲ. ಸಡನ್ ಆಗಿ ಹಂಗೆ ಎದ್ಬಿಡ್ತಾಳೆ, ಅಂದ್ರೆ ಮಲಗಿರ್ತಾಳೆ. ಅಂದ್ರೆ ಕೀರ್ತಿ ಅವಳ ಮೈ ಮೇಲೆ ಬಂದಿರೋ ರೀತಿ ಸಡನ್ ಆಗಿ ಕುತ್ಕೊಂತಾಳೆ. ಕುತ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ಸೀದಾ ಕೀರ್ತಿ ಮನೆಗೆ ಹೋಗ್ಲಿಕ್ಕೆ ಅವಳು ನಿಧಾನವಾಗಿ ನಡ್ಕೊಂಡು ಒಂದೇ ಇದರಲ್ಲಿ ಬರ್ತಾ ಇರ್ತಾಳೆ. ಇಲ್ಲಿ ಕಾವೇರಿಗೆ ಮಾತ್ರ ತುಂಬಾ ಭಯ ಶುರುವಾಗುತ್ತೆ. ಅಂದ್ರೆ ಇಲ್ಲಿ ಕೀರ್ತಿನೇ ಬಂದು ಮನೆಗೆ ಬಂದು ಅವಳನ್ನ ಸಾಯಿಸ್ಲಿಕ್ಕೆ ಬರೋ ರೀತಿಯೆಲ್ಲ ಅವಳಿಗೆ ಕನಸಿಗೆ ಬರ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ರೀತಿ ಎಲ್ಲ ಅವಳು ಬರ್ತಾ ಇರುತ್ತೆ. ಅಥವಾ ಮತ್ತೆ ಅವಳು ಯಾವ ಡ್ರೆಸ್ಸಲ್ಲಿ ಇದ್ಲೋ ಅದೇ ಡ್ರೆಸ್ಸಲ್ಲಿ ಕಾವೇರಿಗೆ ಕಾಣಿಸ್ತಾ ಇರ್ತಾಳೆ. ಅವಳು ಕೂಡ ಅಲ್ಲೋಗಿ ಬಂದು ನೋಡ್ತಾ ಇರ್ತಾಳೆ ಕಿಟಕಿಲಿ. ಇಲ್ಲಿ ಕಾವೇರಿ ಅದೇ ರೀತಿ ಕಾಣಿಸ್ತಾ ಇರ್ತಾಳೆ. ಕೀರ್ತಿ ಹೊರ್ಗಡೆಯಿಂದ ಬಂದು ಡ್ಯಾನ್ಸ್ ಮಾಡೋದು ಅಥವಾ ಮತ್ತೆ ಅವಳನ್ನ ಕಿರ್ಚಿ ಕಿರ್ಚಿ ಕೂಗೋ ರೀತಿ ಎಲ್ಲ ಕಾವೇರಿಗೆ ಕೇಳಿಸ್ತಾ ಇರುತ್ತೆ. ಬಟ್ ಇವಳಿಗೆ ತುಂಬಾ ಭಯ ಆಗ್ತಿರುತ್ತೆ. ಅಯ್ಯೋ ಅಯ್ಯೋ ಅಂತ ಬಡ್ಕೊಂತ ಇರ್ತಾಳೆ. ಇಲ್ಲಿ ಕೀರ್ತಿ ಕಾವೇರಿನ ಸಾಯಿಸ್ಲಿಕ್ಕೆ ಬರೋ ರೀತಿ ಬರ್ತಾಳೆ. ನೀನ್ ನನ್ನ ಸಾಯಿಸ್ಬಿಟ್ಟು ಆರಾಮ್ ಮಲ್ಕೊಂಡಿದ್ಯಾ ಅಂತೆಲ್ಲ ಬಂದ್ಬಿಟ್ಟು ಅವಳ ಕತ್ತನ್ನ ಇಸಕ್ಲಿಕ್ಕೆ ಬರೋ ರೀತಿ ಅವಳಿಗೆ ಆಗ್ತಾ ಇರ್ತಾಳೆ. ಅವಳು ಜೋರಾಗಿ ಕಿರಿಸ್ತಾ ಇರ್ತಾಳೆ, ಅಯ್ಯೋ ಕಾಪಾಡಿ ಕಾಪಾಡಿ ಅಂತ. ತಕ್ಷಣ ಅಲ್ಲಿ ಕೃಷ್ಣ ಎದ್ದು ಬಂದ್ಬಿಟ್ಟು, ಏನಾಯ್ತು ಏನಾಯ್ತು ಕಾವೇರಿ, ಏನಾಯ್ತು, ನಿಂಗೆ ಏನಾಗಿದೆ ಅಂತೆಲ್ಲ ಬಂದ್ಬಿಟ್ಟು ತಕ್ಷಣ ಅಲ್ಲಿಂದ ಕರ್ಕೊಂಡು ಮತ್ತೆ ಮಲ್ಕೊಳಕ್ಕೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಯಾರು ಇಲ್ಲ ನೋಡು ಅಂತೆಲ್ಲ ಹೇಳ್ಬಿಟ್ಟು ಅಲ್ಲಿಂದ ಮಲಗೋಕೆ ಕರ್ಕೊಂಡು ಹೋಗ್ತಾನೆ ಕಾವೇರಿನ. ಇಲ್ಲಿ ಲಕ್ಷ್ಮಿ ಮಾತ್ರ ಕೀರ್ತಿಯ ನೆನಪಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಾಳೆ ಅವಳ ಮನೆಗೆ. ಅಂದ್ರೆ ಒಂಟಿಯಾಗಿ ಅವಳೊಬ್ಬಳೇ ನಡ್ಕೊಂಡು ಹೋಗ್ತಾ ಇರ್ತಾಳೆ ಅವಳ ಮನೆಗೆ. ಇಲ್ಲಿ ಗೊಂಬೆ ಆಡ್ಸೋರು ಕೂಡ ಇರ್ತಾರೆ. ಇದು ಕಾಲವಲ್ಲ ಕಡಿಗಾಲವಯ್ಯ ಅಂತ ಅವನು ಒಂದು ಪದವಾಕ್ಯನ ಹೇಳ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಲಕ್ಷ್ಮಿ ಕೂಡ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಮನೆಗೆ ಹೋಗಿದ ತಕ್ಷಣ ಅಲ್ಲಿ ಗೇಟ್ ಹಾಕಿರುತ್ತೆ. ಅಲ್ಲಿಂದ ಗೇಟ್ ತಕ್ಕೊಂಡು ಒಳಗಡೆ ಹೋಗ್ತಾಳೆ. ಹೋಗಿದ ತಕ್ಷಣ ಕೀಲ್ ಕೆಳಗಡೆ ಇರುತ್ತೆ, ಅದನ್ನ ತೆಗೆದು ಕೂಡ ಅವಳು ಒಳಗಡೆ ಹೋಗ್ತಾಳೆ. ಒಳಗೆ ಹೋಗಿದ ತಕ್ಷಣ ಅಲ್ಲಿ ಕೀರ್ತಿಯ ಪ್ರತಿಯೊಂದು ನೆನಪು ಕೂಡ ಅಲ್ಲಿ ನೋಡ್ತಾ ಇರ್ತಾಳೆ. ಅಂದ್ರೆ ಫಸ್ಟು ಹಾಲ್ ಹೋಗ್ತಾಳೆ. ಹಾಲಲ್ಲಿ ಅವಳ ಫೋಟೋ ಕೂಡ ಇರುತ್ತೆ. ಆ ಫೋಟೋ ನೋಡಿ ಮತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ಅವಳ ರೂಮ್ ಕಡೆಗೆ ಹೋಗ್ತಾಳೆ. ರೂಮ್ ಕಡೆಗೆ ಹೋಗಿದ ತಕ್ಷಣ ಅಲ್ಲಿ ಅವಳ ಡೈರಿನ ಫಸ್ಟ್ ಅವಳು ಚೆಕ್ ಮಾಡ್ತಾಳೆ. ಅಂದ್ರೆ ಅದರಲ್ಲಿ ಏನೇನು ಬರ್ದಿದ್ದಾಳೆ ಅಂತೆಲ್ಲ ಪ್ರತಿಯೊಂದು ಕೂಡ ಅಲ್ಲಿ ನೋಡ್ತಾ ಇರ್ತಾಳೆ. ಅವಳು ಕೀರ್ತಿ ಆ ಡೈರಿಲಿ ಬರ್ದಿರ್ತಾಳೆ, ನನ್ನ ಫಸ್ಟ್ ಲವ್ ವೈಷ್ಣವ್ ಜೊತೆಗೆ ನನಗೆ ಇವತ್ತು ತುಂಬಾ ಖುಷಿ ಆಯಿತು, ಇದನ್ನ ನಾನು ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು, ಡ್ಯಾನ್ಸ್ ಮಾಡ್ತಾ ಮಾಡಬೇಕು ಅಂತ ಅವಳು ಡೈರಿಲಿ ಬರ್ಕೊಂಡಿರ್ತಾಳೆ. ಇದನ್ನು ಕೂಡ ಅವಳು ಓದ್ತಾ ಇರ್ತಾಳೆ ಲಕ್ಷ್ಮಿ. ಇಲ್ಲಿ ಕಾವೇರಿಗೆ ಮಾತ್ರ ತುಂಬಾ ಭಯ ಆಗ್ತಿರುತ್ತೆ. ಮತ್ತೆ ಯಾರೋ ಅವಳನ್ನ ಫಾಲೋ ಮಾಡೋ ರೀತಿಯೆಲ್ಲ ಅವಳಿಗೆ ಅನ್ನಿಸ್ತಾ ಇರ್ತೈತೆ. ಮತ್ತೆ ಎದ್ದು ನೋಡ್ತಾಳೆ, ಸುತ್ತ ಯಾರೋ ಗೆಜ್ಜೆ ಕಟ್ಕೊಂಡು ಬರ್ತಾ ಇರ್ತಾರೆ ಅನ್ನೋ ರೀತಿ ಅವಳಿಗೆ ಫೀಲ್ ಆಗ್ತಾ ಇರುತ್ತೆ. ಮತ್ತೆ ನೋಡ್ಲಿಕ್ಕೆ ಅಂತ ಅವಳು ಹೊರಗಡೆ ಹಿಂಗೆ ಬರ್ತಾ ಇರ್ತಾಳೆ. ಬಟ್ ಅಲ್ಲಿ ಡೋರ್ನ ಯಾರೋ ಲಾಕ್ ಮಾಡಿದಾರೆ ಅಂತ ಜೋರಾಗಿ ಕಿರಿಸ್ತಾ ಇರ್ತಾಳೆ. ಪ್ಲೀಸ್ ಯಾರೋ ಡೋರ್ ತೆಗೀರಿ ಅಂತೆಲ್ಲ ಬಡ್ಕೊಂತ ಇರ್ತಾಳೆ. ಬಟ್ ಆದ್ರೆ ಅಲ್ಲಿ ಯಾರು ಅಲ್ಲಿ ಇರೋದಿಲ್ಲ. ಆದ್ರೆ ಇಲ್ಲಿ ಕೃಷ್ಣ ಮತ್ತೆ ಎದ್ಬಿಟ್ಟು ಡೋರ್ ಲಾಕ್ ಆಗಿದೆ, ಅದಕ್ಕೆ ಅದು ಓಪನ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವಳನ್ನ ಅವನು ಮಲಗಿಸ್ತಾನೆ. ನಿಂಗೆ ಏನಾಗಿದೆ, ಯಾಕೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಿದ್ಯಾ ಅಂತ ಕಾವೇರಿಗೆ ಕೃಷ್ಣ ಹೇಳ್ತಾನೆ. ಆದ್ರೂ ಅವಳಿಗೆ ಅದೇ ಮೈಂಡಲ್ಲಿ ಬರ್ತಾ ಇರುತ್ತೆ. ಇಲ್ಲಿ ಲಕ್ಷ್ಮಿ ಮಾತ್ರ ಡೈರಿನ ಓದ್ಲಿಕ್ಕೆ ಶುರು ಮಾಡಿರ್ತಾಳೆ.
ಇದಿಷ್ಟು ಈ ಸಂಚಿಕೆಯಲ್ಲಿ ನಡೆದ ವಿಷಯ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.